ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬೆಳಗಿನ ತಿಂಡಿಯೊಂದಿಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ರವೆ ದೋಸೆ ಮಾಡ್ತಾ ಇದ್ದೀನಿ. ರವೆ ದೋಸೆ ನನ್ನ ಪ್ರಕಾರ ನನಗೆ ನೆನಪಿದೆ, ನಾನು ಶೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ಆ ಲಿಂಕ್ ನನಗೆ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ನನಗೆ ಸಿಗೋದಿಲ್ಲ, ಯಾಕಂದರೆ ಅದು ತುಂಬ ದಿನ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಬ್ರೀಫಾಗಿ ತೋರಿಸೋಣ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ, ಬಾಂಬೆ ರವೆ ಅಂತ ಕೂಡ ಹೇಳ್ತಾರೆ. ಇದು ಹುರಿದಿರಬಾರ್ದು, ಹುರಿದಿದ್ರೆ ಅದು ನೀರು ಅಬ್ಸಾರ್ಬ್ ಮಾಡೋದಿಲ್ಲ, ಆವಾಗ ದೋಸೆ ಚೆನ್ನಾಗಿ ಬರೋದಿಲ್ಲ. ಇದರ ಜೊತೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಇದ್ರ ಜೊತೆ ಅರ್ಧ ಕಪ್ಪಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು, ಯಾರಿಗೆ ಮೈದಾ ಬೇಕೋ ಹಾಕ್ಕೊಳ್ಳಿ, ಅಥವಾ ನಿಮಗೆ ಹೆಲ್ತಿ ತಿಂಡಿ ಬೇಕು ಅನ್ನೋ ಹಾಗಿದ್ರೆ ಗೋಧಿ ಹಾಕ್ಕೊಳ್ಳಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಕೋದ್ರಿಂದ ಈ ರೆಸ್ಟೋರೆಂಟಲ್ಲಿ ಹೇಗೆ ಟೆಕ್ಸ್ಚರ್ ಬರುತ್ತೆ ಆ ಥರ ತೆಳ್ಳಕ್ಕೆ ಚೆನ್ನಾಗಿ ಆಗುತ್ತೆ. ಬಟ್ ಸ್ವಲ್ಪ ಹೆಲ್ತಿಯರ್ ವೇಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಅಥವಾ ಜೀರಿಗೆ ಪುಡಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಕಲರ್ಗೆ ಬೇಕು ಅಂದರೆ ಕ್ಯಾರೆಟ್ ಹಾಕ್ಕೊಳ್ಬೋದು, ಸ್ವಲ್ಪ ತೆಂಗಿನ ತುರಿ ಬೇಕು ಅಂದರೆ ತೆಂಗಿನ ತುರಿ ಹಾಕ್ಕೊಳ್ಬೋದು. ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ನೀರು ತೆಳ್ಳಕ್ಕಿರಬೇಕು, ನೀರು ಥರನೇ ಇರಬೇಕು, ಆ ಥರ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ರವೆ ದೋಸೆಗೆ ಬ್ಯಾಟರ್ ರೆಡಿ ಆಗುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಹೆಲ್ತಿ ತಿಂಡಿ. ಇನ್ನು ಹೇಳಬೇಕಂದ್ರೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಬನ್ನಿ ನೋಡೋಣ. ಬೆಳಿಗ್ಗೆನ ಕೆಲಸಗಳೆಲ್ಲ ಮುಗಿಸಿದ್ದೀನಿ. ಸಮ್ಮರಲ್ಲಿ ಸ್ವಲ್ಪ ನಂದು ರುಟೀನ್ ಚೇಂಜ್ ಆಗಿದೆ, ಅದನ್ನು ನೆಕ್ಸ್ಟ್ ನಾನು ಯಾವಾಗಲಾದರೂ ಶೇರ್ ಮಾಡ್ತೀನಿ. ಸಮ್ಮರಲ್ಲಿ ತೆಂಗಿನಕಾಯಿ ಡ್ರೈ ಆಗ್ತಾ ಹೋಗುತ್ತೆ, ಹಾಗೆ ಈ ಥರ ಚೀರ್ ಬಿಡುತ್ತೆ, ಈ ಥರ ಒಡೆದೋಗುತ್ತೆ ನೋಡಿ. ನಮ್ಮ ಮನೇಲಿ ಏನಾಗಿತ್ತು, 4 ಒಟ್ಟಿಗೆ ಈ ಥರ ಆಗಿದ್ದು. ಸೊ ನಾನು 4 ಒಟ್ಟಿಗೆ ಇಟ್ಕೊಂಡು ಒಡೆದ್ಬಿಟ್ಟು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಬಟ್ ಸ್ಟಿಲ್ ಅದು ಅವಾಯ್ಡ್ ಆಗಿಲ್ಲ. ಒಳಗಡೆ ಭೂಷಣ ಬಂದಿರುತ್ತೆ, ವಾಸನೆ ಬರೋದಕ್ಕೆ ಶುರು ಆಗಿರುತ್ತೆ. ನಿಮಗಿಲ್ಲಿ ಕಾಣೋದಿಲ್ಲ, ನಾನು ಇವಾಗ ತಾನೇ ತೆಗೆದು ಒಂದು ಕ್ಲೀನ್ ಮಾಡಿ ನೋಡಿ ಗ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದು ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸಮ್ಮರ್ ನೋಡಿ ತುಂಬ ಬೇಗ ಡ್ರೈ ಆಗುತ್ತೆ. ಇದು ನಾವು ಇದನ್ನು ಚಟ್ನಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ನಾವು ಇದನ್ನು ಹಾಗೆ ಬಳಸಬೇಕು, ವಾಸನೆ ಬರುತ್ತೆ. ಸ್ವಲ್ಪ ಲೈಟಾಗಿ ವಾಸನೆ ಇದೆ, ಜಾಸ್ತಿ ಇಲ್ಲ, ಭೂಷಣ ಎಲ್ಲ ತೆಗೆದ್ಮೇಲೆ. ಬಟ್ ಚಟ್ನಿ ಮಾಡಿದ್ರೆ ಅದು ವಾಸನೆ ತುಂಬಾ ಜಾಸ್ತಿ ಅನ್ಸೋಕ್ಕೆ ಶುರು ಆಗುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟ್. ಹಾಗಾಗಿ ನಾನು ಇದನ್ನು ಈಗ ತುರಿದು ಇಟ್ಟಿದ್ದೀನಿ. ಇದನ್ನು ಬಿಸಿಲು, ಚೆನ್ನಾಗಿ ಬಿಸಿಲು ಬರ್ತಾ ಇದ್ದರೆ ಆ ಬಿಸಿಲಲ್ಲಿ ಇಡ್ಬೋದು, ಅಥವಾ ಈ ಸ್ಟವ್ ಕೆಳಗಡೆ ಇಡ್ಬೋದು. ನಾವು ಏನಾದರೂ ಅಡುಗೆ ಮಾಡ್ತಾ ಇರ್ತೀವಲ್ವ, ಆವಾಗ ಆ ಕಾವಿಗೆ ಇದು ಫುಲ್ಲು ಡ್ರೈ ಆಗುತ್ತೆ, ಆಗ ವಾಸನೆ ಕೂಡ ಕಡಿಮೆ ಆಗುತ್ತೆ. ಇದನ್ನು ಮಸಾಲೆ ಸಾರು ಮಾಡೋದಕ್ಕೆ ಬಳಸ್ಕೊಳ್ಬೋದೇ ಹೊರತು ಚಟ್ನಿಗಲ್ಲ. ಸೊ ನಾವು ಈ ಥರ ಮಾಡಿಡೋದ್ರಿಂದ ಅಟ್ಲೀಸ್ಟ್ ಒಂದು ವಾರದ ತನಕ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೋದು. ಹೀಗೆ ನಾವು ಒಡೆದಿರೋ ಕಾಯಿ ಅಥವಾ ಈ ಥರ ಡೈರೆಕ್ಟಾಗಿ ಅಥವಾ ಈ ಥರ ತೆಗೆದಿಟ್ರೂ ಕೂಡ ವಾಸನೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಸಮ್ಮರಲ್ಲಿ ನಿಮಗೂ ಏನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಟ್ರೈ ಮಾಡಿ ಸ್ನೇಹಿತರೆ. ಈಗ ನಾವು ಸಾನುವಿನ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಸಾನು ರಿಸಲ್ಟ್ ಡೇ ಇವತ್ತು. PTM ಅಂದ್ರೆ ಅದೇ ಅಲ್ವಾ? ಅವ್ರೇನು ಕೇಳಿಲ್ಲ, ನನಗೆ ಹೇಳೂ ಇಲ್ಲ. ಅದನ್ನ ಹೇಳೋದಿಕ್ಕೆ ನೋಡಿರಿ. ಸಾನು ನಿಂತ್ಕೋ, ರಿಪೋರ್ಟ್ ಕಾರ್ಡ್ ಬರುತ್ತೆ. ಆಮೇಲೆ ಯಾವ್ಯಾವ ಟೀಚರ್ ಏನೇನು ಹೇಳಿದ್ರು ಎಲ್ಲ ಹೇಳ್ತಾರೆ ಇವತ್ತು. ನೋಡೋಣ ಏನೇನು ಹೇಳ್ತಾರೆ ನಮ್ಮ ಸಾನು ಬಗ್ಗೆ. ಏನು ಮಾಡ್ತೀಯಾ? ಕೇಳೋಣ ಮ್ಯಾಮ್ಗೆ. ಮ್ಯಾಮ್ ಸಾನು ಏನು ಮಾಡ್ತಾಳೆ ಕ್ಲಾಸಲ್ಲಿ, ಹೆಂಗೆ ಮಾಡ್ತಾಳೆ ಹೇಳಿ ಅಂತ. ಮೀಟಿಂಗ್ ಮುಗಿಸ್ಕೊಂಡು ಸ್ನೇಹಿತರೆ 3 ಜನ ಹೋಗಿದ್ವಲ್ವಾ, ಇಬ್ಬರನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನೀಗ ರಿಲಯನ್ಸಿಗೆ ಬಂದಿದ್ದೀನಿ. ವೀಕ್ ಡೇ ಆಗಿದ್ದರಿಂದ ರಾಜೇಶ್ಗೆ ಕೆಲಸ ಇತ್ತು, ಅದಕ್ಕೆ ಅವರು ಕಂಟಿನ್ಯೂ ಮಾಡಬೇಕು, ಕೆಲಸ ಜಾಸ್ತಿ ಇದೆ ಅಂದ್ಬಿಟ್ಟು ಅವ್ರು ಹೋದರು. ಸಾನು ಕರ್ಕೊಂಡು ಹೋಗ್ತೀನಿ, ಆದರೆ ಇವತ್ತು ಅಲ್ಲಿ ಸ್ಕೂಲಲ್ಲಿ ಸುಮಾರು ಹೊತ್ತು ಆಟ ಆಡಿದ್ಲು, ಬಿಸಿಲಲ್ಲಿ ಆಟ ಆಡೋದ್ಲಲ್ಲ, ಒಂಥರ ತೂಕಡ್ಸೋಕ್ಕೆ ಶುರು ಮಾಡಿಬಿಟ್ಲು ಬರ್ತಾ ಇದ್ರೆ ಗಾಡಿಯಲ್ಲಿ. ನಾನೇನು ಹಿಂದೆ ಇದ್ದೆ ಅಂದ್ಬಿಟ್ಟು ಅವಳಿಗೆ ಇಟ್ಕೊಂಡೆ. ಈಗ ನಾವಿಬ್ಬರೇ ಹೋಗೋದು, ಅವಳಿಗೆ ಹಿಂದೆ ಇಟ್ಕೊಳ್ಳೋರು ಯಾರೂ ಇಲ್ಲ ಅಂಥೇಳಿ ಅವ್ಳಿಗೂ ಕೂಡ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಒಬ್ಬಳೇ ಬಂದಿದ್ದೀನಿ. ಈಗ ಆಯಿತು
ಸ್ನೇಹಿತರೆ, ಹೊರಗಡೆ ಕೆಲಸ ಎಲ್ಲ ತೆಗೆದು ಇಡಬೇಕು, ಹಾಗಾಗಿ ಇಟ್ಬಿಟ್ಟು ಫ್ರೆಶನ್ ಅಪ್ ಆಗಿದ್ದೀನಿ. ಇನ್ನು ಅಡುಗೆ ಬೇರೆ ಮಾಡಬೇಕು. ನಾವು ಹೋಗಬೇಕಾದ್ರೆ ಹೇಳಿದ್ವಲ್ಲ ಯಾರ್ಯಾರು ಏನೇನು ಹೇಳ್ತಾರೆ ಕೇಳೋಣ ಅಂದ್ಬಿಟ್ಟು. ಎಲ್ಲ ಟೀಚರ್ಸ್ ಏನು ಸಿಗಲಿಲ್ಲ, ಬರೀ ಅವಳ ಕ್ಲಾಸ್ ಟೀಚರ್ ಮಾತ್ರನೇ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ PTM ನೆಸಸರಿನೇ ಇರಲಿಲ್ಲ, ಯಾಕಂದರೆ ಅವರು ರಿಪೋರ್ಟ್ ಕಾರ್ಡ್ನ ಏನು ನಮಗೆ ಫಿಸಿಕಲಿ ಕೊಡಲಿಲ್ಲ. ಅವರಂದರು ಆನ್ಲೈನಲ್ಲಿ ಆ್ಯಪ್ ಇದೆಯಲ್ಲ ಅದರಲ್ಲೇ ನಾವು ಅಪ್ಲೋಡ್ ಮಾಡ್ತೀವಿ, ಅದರಲ್ಲಿ ನೋಡ್ಕೊಳ್ಳಿ ಅಂಥೇಳಿ. ನಾನೇನೋ ಕೈಗೆ ಕೊಡ್ತಾರೆ ಅಂದ್ಬಿಟ್ಟು ಹೋಗಿದ್ದು. ಹಾಗೆ ಇನ್ನು ಬೇರೆ ಟೀಚರ್ಸ್ ಎಲ್ಲ ಸಿಗ್ತಾರೆ ಅಂದ್ಕೊಂಡು ಹೋದೆ, ಯಾರೂ ಸಿಗಲಿಲ್ಲ. ಇನ್ನು ಮಾರ್ಕ್ಸ್ ಬಗ್ಗೆ ಕೇಳೋದಾದರೆ, ಅವಳು ಮನೇಲೇ ಅಲ್ವಾ ಬರೆದಿದ್ದು, ನನಗೆ ಗೊತ್ತು, ಪೇಪರೆಲ್ಲ ನಾನೇ ನೋಡಿದ್ದೆ. ಬಟ್ ಅಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ಲು, ಅದಕ್ಕೆ ಅವರು ಮಾರ್ಕ್ಸ್ಗಳನ್ನ ಕಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವಳಿಗೆ ಟೋಟಲ್ 96 ಬಂದಿದೆ. ಅಂದರೆ 5 ಸಬ್ಜೆಕ್ಟು, ಒಂದೊಂದಕ್ಕೆ 20 ಮಾರ್ಕ್ಸ್ ಇತ್ತು. ಓರಲ್ ಸಪ್ರೇಟ್ ಇತ್ತು, ಸ್ಪೆಲ್ಲಿಂಗ್ ಟೆಸ್ಟ್ ಎಲ್ಲ ಸಪ್ರೇಟ್ ಇತ್ತು. ಬಟ್ ಅದನ್ನು ಸಪ್ರೇಟಾಗಿ ಗ್ರೇಡ್ ಮಾಡಿದ್ದಾರೆ ಅವರು, ಇದ್ರ ಜೊತೆ ಮಿಕ್ಸಪ್ ಮಾಡಿಲ್ಲ. ಸೊ ಇನ್ ಶಾರ್ಟ್ ಹೇಳಬೇಕಂದ್ರೆ ಇಟ್ಸ್ 96%. ನನಗೆ ಒಂದರಲ್ಲಿ ಡೌಟು, ನಾನು ಅಲ್ಲೇ ಕೇಳಬೇಕಿತ್ತು, ಮನೆಗೆ ಬಂದಮೇಲೆ ಫ್ಲ್ಯಾಶ್ ಆಯಿತು ನನಗೆ. ಒಂದರಲ್ಲಿ ಮಾತ್ರ 2 ಮಾರ್ಕ್ಸ್ ಹೋಗಿದೆ. ಸೊ ಅದು ಯಾವುದ್ರಲ್ಲಿ ಹೋಯಿತು ಅಂತ ನನಗೆ ಕನ್ಫ್ಯೂಷನ್ ಮನೆಗೆ ಬಂದಮೇಲೆ ಆಯಿತು. ಅಲ್ಲೇ ಕೇಳಿದಿದ್ರೆ ಅಟ್ಲೀಸ್ಟ್ ಅವರು ಪೇಪರ್ ಆದರೂ ತೋರಿಸಿರೋರು ಏನೋ. ಬಟ್ ಎನಿವೇಸ್ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಇನ್ನೇನು ಮತ್ತೆ ಹೋಗ್ಬಿಟ್ಟು ಕೇಳೋದಕ್ಕಂತೂ ಆಗೋದಿಲ್ಲ. ಓಕೆ ಸ್ನೇಹಿತರೆ, ಸೊ ನನ್ನ ಮಗಳು 96%ಅಲ್ಲಿ ಪಾಸ್ ಆಗಿದ್ದಾಳೆ. ಶಿ ಈಸ್ ಪ್ರಮೋಟೆಡ್ ಟು ನೆಕ್ಸ್ಟ್ 3rd ಸ್ಟ್ಯಾಂಡರ್ಡ್. ತುಂಬ ಜನ ಕೇಳ್ತಾ ಇರ್ತೀರ ಅವಾಗವಾಗ ಯಾವ ಕ್ಲಾಸ್ ಅವಳು ಅಂದ್ಬಿಟ್ಟು. ಈಗ 2nd ಸ್ಟ್ಯಾಂಡರ್ಡ್ ಬರ್ತಿದ್ಲು, 3rd ಸ್ಟ್ಯಾಂಡರ್ಡ್ಗೆ ಮುಂದೆ ಹೋಗ್ತಾಳೆ. ಸಾನು ಆಟಾಡೋದಕ್ಕೆ ಹೋಗಿದ್ದಾಳೆ. ಈಗ ಸ್ನೇಹಿತರೆ, ನಾನು ಹಬ್ಬದ ದಿನ ಮಾಡಿದಂಥ ಚನಾ ಮಸಾಲ ಮಾಡೋದನ್ನು ತೋರಿಸ್ತೀನಿ. ಬಟ್ ನಾರ್ಮಲಿ ನಾವು ಚಾಪ್ಸ್ ಮಾಡ್ತೀವಿ ಅಥವಾ ಮಸಾಲೆ ಗೊಜ್ಜು ಮಾಡ್ತೀವಿ, ಅದಕ್ಕೆ ಮಸಾಲೆ ಹಾಕ್ತೀವಲ್ಲ ಅದನ್ನೇ ಇದಕ್ಕೂ ಹಾಕ್ಬೋದು. ಬಟ್ ಇದು ಸ್ವಲ್ಪ ಡಿಫ್ರೆಂಟು, ಒಂದು ಸಿಂಪಲ್ ವೇಯಲ್ಲಿ ತಿಳಿಸ್ತೀನಿ. ಮೊದಲಿಗೆ ಉಪ್ಪು ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಸಾಲೆ ತೆಗೆದುಕೊಳ್ಬೇಕು. ಮಸಾಲೆಗೆ ನಾನು 2 ಟೊಮ್ಯಾಟೊ ದಪ್ಪ ಸೈಜ್ದು ತೊಗೊಂಡಿದ್ದೀನಿ, ಯಾಕಂದರೆ ಗೊಜ್ಜು ನನಗೆ ಜಾಸ್ತಿ ಬೇಕು ಅಂಥೇಳಿ. ಇದು ಜಾಮೂನ್ ಟೊಮ್ಯಾಟೊ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಹುಳಿ ಟೊಮ್ಯಾಟೊ ತೊಗೊಳ್ಬೋದು. ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಈಗ ನಾವು ಟೊಮ್ಯಾಟೊ ದಪ್ಪ ಇರೋದು 2 ಹಾಕ್ಕೊಂಡ್ರೆ, ದಪ್ಪ ಇರೋದು 1 ಈರುಳ್ಳಿ ಹಾಕಬೇಕು. ಅದಕ್ಕೆ ಇಷ್ಟು ನಾನು ಜಿಂಜರ್ ಗಾರ್ಲಿಕ್ನ ಡೈರೆಕ್ಟ್ ಹಾಕಿಬಿಟ್ಟು ನಾನೀಗ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ರುಬ್ಕೊಳ್ತೀನಿ, ನೀರೇನು ಹಾಕೋದಿಲ್ಲ. ಇದಕ್ಕೆ ಒಗ್ಗರಣೆಗೆ ಈಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ನಾವು ಈರುಳ್ಳಿ ಈಗ ಹಾಕಬೇಕು ಅಂತ ಏನಿಲ್ಲ, ಬಟ್ ನಿಮ್ಗೆ ಹಾಕಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಬಿರಿಯಾನಿ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಕೂಡ ಹಾಕ್ಕೊಳ್ಬೋದು, ಆದರೆ ನಾನು ಗರಂ ಮಸಾಲ ಹಾಕ್ತೀನಿ. ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್ ಬೇಕು ಅಂದರೆ ಅದನ್ನು ಕೂಡ ಸೇರಿಸಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಸೇರಿಸಿದ್ದೀನಿ. 3 ಸ್ಪೂನ್ ಹಾಕಿದ್ದೀನಿ ನಾನು. ಅರಿಶಿಣದ ಪುಡಿ 1/4 ಸ್ಪೂನ್ ಹಾಕ್ಕೊಳ್ಬೇಕು. ಗರಂ ಮಸಾಲ 1 ಸ್ಪೂನ್, ಧನಿಯಾ ಪುಡಿ 1 ಸ್ಪೂನ್. ಇಷ್ಟನ್ನು ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಒಂದು 20 to 30 ಸೆಕೆಂಡ್ಸ್. ರುಬ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ, ನೀರೇನು ಸೇರಿಸಿಲ್ಲ, ಹಾಗೆ ನಾನು ರುಬ್ಕೊಂಡಿರೋದು. ನೀವು ಪಕ್ಕ ನೋಡ್ಬೋದು, ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಏನೂ ಸೇರಿಸೋದಿಲ್ಲ, ತುಪ್ಪ ಆಗಲಿ ಎಣ್ಣೆ ಆಗಲಿ. ಸಣ್ಣ ಉರಿಯಲ್ಲಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ, ಘಮ ಬಿಡೋ ತನಕ. ನಾನು ಮಸಾಲೆಗೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯೂಬ್ಸು. ಇದು ಮಸಾಲೆ ಜೊತೆ ಇದನ್ನು ಬೆಂದ್ಕೊಳ್ಳುತ್ತೆ. ಸೊ ಮಸಾಲೆ ವಾಸನೆ, ಹಸಿ ವಾಸನೆನೂ ಹೋಗುತ್ತೆ, ಆಲೂಗೆಡ್ಡೆ ಕೂಡ ಬೇಯುತ್ತೆ. ಆ್ಯಂಡ್ ಈ ಕಡಲೆ ಹಿಟ್ಟು ಸೇರಿಸೋದು ಯಾಕೆ ಅಂದರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ. ಈ ಈರುಳ್ಳಿ ನಾವು ಗ್ರೈಂಡ್ ಮಾಡಿರೋದ್ರಿಂದ, ಟೊಮ್ಯಾಟೊ ಗ್ರೈಂಡ್ ಮಾಡಿರೋದ್ರಿಂದ ಅದು ಸ್ವಲ್ಪ ನೀರು ಬಿಡುತ್ತೆ. ಸೊ ತೆಳ್ಳ ಆಗಿಬಿಡುತ್ತೆ, ಏನೋ ಒಂಥರ ನೀರು ಬಿಡುತ್ತೆ. ಅದು ಆಗಬಾರ್ದು ಅಂಥೇಳಿ ಇದನ್ನು ಮಿಕ್ಸ್ ಮಾಡೋದು. ಈಗ ಮಿಕ್ಸ್ ಮಾಡಿ ನೀರು ಸೇರಿಸಿ, ಉಪ್ಪು ಸೇರಿಸಿ ನಾನು ಆಲೂಗೆಡ್ಡೆ ಬೇಯೋ ತನಕ ಬೇಯಿಸ್ಕೊಳ್ತೀನಿ. ಅಂದರೆ ಹಾಫ್ ಕುಕ್ ಆದರೂ ಪರವಾಗಿಲ್ಲ. ಈಗ ಇದು ಹಾಫ್ ಕುಕ್ ಆಗಿದೆ, ಮೇಲ್ಗಡೆ ಎಣ್ಣೆ ಕೂಡ ಬಿಡ್ತಾ ಬಂದಿದೆ ನೋಡಿ. ಸೊ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾನೀಗ ಏನು ಬೇಯಿಸ್ಕೊಂಡಿದ್ದೀನೋ ಕಾಳನ್ನು ಅದನ್ನು ಸೇರಿಸ್ಕೊಳ್ತೀನಿ. ನಿಮಗೆ ನೀರು ಬೇಕು, ವೇಸ್ಟ್ ಮಾಡಬಾರ್ದು ಅನ್ನೋಗಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಅಂದರೆ ಮೊದಲು ನೀರು ಹಾಕಿದ್ರಲ್ಲ ಆವಾಗಲೇ ಈ ನೀರನ್ನೇ ಬಳಸ್ಬೋದು. ನಾನು ಈ ಕಾಳನ್ನು ಇವಾಗ ಯಾಕೆ ಸೇರಿಸ್ತಿರೋದು ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಮಸಾಲೆ ಎಳ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಎರಡನ್ನೂ ಸೇರಿಸಿ ನಾನೀಗ ಒಂದು 5 ಮಿನಿಟ್ಸು ಬೇಯಿಸ್ಕೊಳ್ತೀನಿ. ಕೊನೆಯಲ್ಲಿ ಒಂದು ಬೆಂದಿದೆ ಆಲೂಗೆಡ್ಡೆ ಅಂತ ಆದಮೇಲೆ ಈ ಮೇಲ್ಗಡೆ ಎಣ್ಣೆ ಬಿಟ್ಟಿರುತ್ತೆ, ಆವಾಗ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕಿ ಇಳಿಸ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಎಸ್ಪೆಷಲಿ ಫಾರ್ ರೋಟಿ, ಕುಲ್ಚಾ ಆ್ಯಂಡ್ ಪೂರಿ.
ಇರಲಿಲ್ಲ ಅಂತ ನೋಡಿ. ಮೋಸ್ಟ್ಲಿ ಓರಿಯನ್ ಮಾಲ್ಗೆ ಇಲ್ಲ ಇದಕ್ಕೆ ಹೋಗ್ಬೋದು ಅನ್ಸುತ್ತೆ. ಅಲ್ಲಿ ನೋಡಿದ್ದೆ. ವೈಟ್ ಶರ್ಟ್ಸ್ ಇಲ್ಲಿದೆ. ಹಾಂ ವೈಟ್ ಶರ್ಟ್. ನಾನು ಮದುವೆಗೆ ಜಾಕೆಟ್ ಏನಾದರೂ ತಗೋತೀರಾ? ಮದುವೆಗೆ ನಿಮ್ಮ ಹತ್ರ ಇದೆಯಲ್ಲ ಅದೇ ಥರದ್ದು ಬೇರೆ ಕಲರ್ ನೋಡಬೇಕು. ಕುರ್ತಾನು ನೋಡಬೇಕು ಅಂತ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಡನ್ನಾಗಿ ರಾಜೇಶು ನಡಿ ಹೋಗ್ಬಿಟ್ಟು ಬರೋಣ, ಬ್ಲೇಸರ್ ನೋಡೋಣ ಅಂತ ಕರ್ಕೊಂಡು ಬಂದಿದ್ರು. ನಮ್ಮ ಏರಿಯಲ್ಲಿರುವಂಥ ಅಂಗಡಿಗಳಿಗೆಲ್ಲನೂ ವಿಸಿಟ್ ಮಾಡಿದ್ವಿ. ಒಂದೊಂದು ಅಂಗಡಿಯಲ್ಲಿ ಇತ್ತು, ಒಂದು ಅಂಗಡಿಯಲ್ಲಿ ಇರಲಿಲ್ಲ. ಸೊ ಇನ್ನೇನು ನಾವು ಇಲ್ಲಿ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಮಾಲ್ಗೆ ಹೋಗಬೇಕಾಗುತ್ತೆ. ಬೇಕೇ ಬೇಕು, ನಾನು ಹಾಕಲೇಬೇಕು ಅಂತ ಹೇಳಿಬಿಟ್ಟು ಹುಡುಕಾಡ್ತಿದ್ವಿ. ಫಾರ್ಚುನೇಟ್ಲಿ ನಮಗೆ ಸಿಕ್ತು ಈ ಅಂಗಡಿಯಲ್ಲಿ. ರೀಸನೇಬಲ್ ರೇಟು ಕೂಡ ಇತ್ತು. ಆ್ಯಂಡ್ ಇದ್ರ ಜೊತೆ ನಾವು ಒಂದು ಕುರ್ತಾ ಸೆಟ್ ಕೂಡ ತೊಗೊಂಡಿದ್ದೀವಿ. ಸೊ ಇದೆಲ್ಲ ಯಾಕೆ ಶಾಪಿಂಗ್ ಮಾಡಿರೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗ ಹೊರಗಡೆ ಹೋಗಿ ಬಂದ್ವಿ ಸ್ನೇಹಿತರೆ. ಆಯಿತು ಶಾಪಿಂಗು. ಬ್ಲೇಸರ್ ಆಯಿತು, ಕುರ್ತಿ ಆಯಿತು, ಶರ್ಟ್ ಆಯಿತು. ಯಾವ್ದು ತೊಗೊಂಡಿದ್ದಾರೆ ಅಂತ ಇವತ್ತು ತೋರಿಸೋದಿಲ್ಲ, ಯಾಕಂದರೆ ಪ್ರೋಗ್ರಾಮ್ ಇರೋದು ನಾಳೆನೇ. ಅಂದರೆ ಅವರು ಬ್ಲೇಸರ್ ಯಾಕೆ ತೊಗೊಂಡ್ರು ಅಂತ ನಿಮಗೆ ಕ್ವೆಶ್ಚನ್ ಮಾರ್ಕ್ ಇದ್ದರೆ ನಾಳೆ ಗೊತ್ತಾಗುತ್ತೆ. ಅಂದರೆ ನಾಳೆನೇ ಪ್ರೋಗ್ರಾಮ್ ಇರೋದ್ರಿಂದ ಅವ್ರು ನಾಳೆ ಅದನ್ನು ಯೂಸ್ ಮಾಡ್ತಾರೆ. ಆವಾಗ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ. ಅದರ ರೇಟು ಹಾಗೆ ಅದು ಯಾಕೆ ತೊಗೊಂಡಿರೋದು ಅಂತ ನಾಳೆ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಇನ್ನು ಕುರ್ತಿ ತೊಗೊಂಡಿದ್ದಾರೆ. ಕುರ್ತಿನೂ ಹೊರಗಡೆನೇ ಇಟ್ಟಿದ್ದೀನಿ, ಅದು ಕೂಡ ನಿಮಗೆ ತೋರಿಸ್ತೀನಿ. ಬಟ್ ನೀವು ಗೆಸ್ ಮಾಡಿರಿ ಯಾವ್ದು ಚೆನ್ನಾಗಿ ಕಾಣ್ತಾ ಇತ್ತು ರಾಜೇಶ್ಗೆ, ಯಾವ್ದು ತೊಗೊಂಡಿರ್ಬೋದು ಅಂತ ಹೇಳಿಬಿಟ್ಟು. ನಾಳೆ ಗೊತ್ತಾಗುತ್ತೆ. ಸಖತ್ತು ಶಕೆ ಸ್ನೇಹಿತರೆ. ಬಂದ ಮೇಲೆ ಅಲ್ಲಿ ಏನಾಯಿತು ಅಂದರೆ, ನಾವು ಒಂದು ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಕಿಟಕಿಗಳೂ ಇಲ್ಲ, ಫ್ಯಾನೂ ಹಾಕಿಲ್ಲ, ಎ ಸಿನೂ ಹಾಕಿಲ್ಲ. ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗಿಬಿಟ್ಟು ನನಗೆ ತಲೆನೋವು ಶುರು ಆಯಿತು. ಸ್ವಲ್ಪ ಶುರು ಆಗ್ತಾ ಇತ್ತು. ಹೊರಗಡೆ ಬರೋಕ್ಕೂ ಆಗೋದಿಲ್ಲ ನನಗೆ. ಅಲ್ಲಿ ರಾಜೇಶ್ ಟ್ರೈ ಮಾಡ್ತಾಯಿದ್ರು. ಅವ್ರಿಗೆ ಏನು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತೆಲ್ಲ ನೋಡಿ ಹೇಳಬೇಕಿತ್ತು. ಹಿಂಸೆ ಆಗೋಯ್ತು ನನಗಂತೂ. ಅಲ್ಲಿ ಮನೆಗೆ ಬಂದ ಮೇಲೆ ಕೂಲರ್ ಹಾಕ್ಕೊಂಡು, ಫ್ಯಾನ್ ಹಾಕ್ಕೊಂಡು, ತಣ್ಣಗೆ ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಿದೆ ಒಂದು ಅರ್ಧ ಗಂಟೆ. ಏನೇನೂ ಮಾಡೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಕಡಿಮೆ ಇರೋಂಗೆ ಇದೆ, ಬಟ್ ಇನ್ನೂ ಫುಲ್ ಹೋಗಿಲ್ಲ. ನನಗೆ ಜಾಸ್ತಿ ಶಕೆ ಆದರೆ ತಲೆನೋವು ಶುರುವಾಗುತ್ತೆ. ಇಲ್ಲಿ 3 ಒಂದು ಕಿಟಕಿ 2 ಬಾಗಿಲು ಎಲ್ಲನೂ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ, ಆದರೂ ಗಾಳಿ ಅಂತೂ ಇಲ್ಲ. ಅದಕ್ಕೆ ನಾನು ಈ ಲ್ಯಾಪ್ಟಾಪ್ನ ಫುಲ್ ಚಾರ್ಜ್ ಮಾಡಿಕೊಂಡು ಹಾಲಲ್ಲಿ ಕೂತ್ಕೊಂಡಿರ್ತೀನಿ, ಫ್ಯಾನ್ ಹಾಕ್ಕೊಂಡಿರ್ತೀನಿ, ಬಾಗಿಲು ತೆಗೆದಿರ್ತೀನಿ. ಇನ್ನೂ ಜಾಸ್ತಿ ಆದರೆ ಕೂಲರ್ ಹಾಕ್ಕೊಂಡು ಕೂತ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ಮುಂದಿನ ವೀಡಿಯೋಲಿ ನಾನು ಬ್ಲೇಸರ್ ಯಾವ್ದು ತೊಗೊಂಡಿದ್ದಾರೆ ಅಂತ ತೋರಿಸ್ತೀನಿ. ನೀವು ಗೆಸ್ ಮಾಡಿರಿ. ಓಕೆ ಸ್ನೇಹಿತರೆ, ಬಾಯ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಪ್ಲೀಸ್ 1000 ಲೈಕ್ಸ್ ಕೊಡಿ ಸ್ನೇಹಿತರೆ. ನಿಮ್ಗೆ ಯಾವುದಾದ್ರೂ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಕೂಡ ಲೈಕ್ ಪ್ರೆಸ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕೂಡ ನೀವು ಡಿಸ್ಲೈಕನ್ನು ಮಾಡ್ಬೋದು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಸ್ನೇಹಿತರೆ.